ನಾಗಪಂಚಮಿ ಆ್ಯಂಡ್ ರಂಜಾನ್ ಹ್ಯಾಪಿ ರಂಜಾನ್ ಆ್ಯಂಡ್ ನಾಗಪಂಚಮಿ ಇನ್ ಅಡ್ವಾನ್ಸ್. ಇವತ್ತಿನ ದಿನ ನಾವು ಇಲ್ಲೇನು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ, ನಾಗರ ಪಂಚಮಿ ಮತ್ತು ರಂಜಾನ್. ರಂಜಾನ್ ಅಂದರೆ ನಿಮ್ಗೆ ಏನು ಅಂತ ಗೊತ್ತಾಯ್ತು, ಯಾಕೆ ರಂಜಾನ್ ಮಾಡ್ತಾರ, ಯಾವುದಕ್ಕೋಸ್ಕರ ರಂಜಾನ್ ಮಾಡ್ತಾರೆ ಅಂತ ನಿಮಗೆಲ್ಲ ಗೊತ್ತಾಯ್ತು. ಅದೇ ಥರನಾಗಿ ನಾಗರ ಪಂಚಮಿ ಯಾವುದಕ್ಕೋಸ್ಕರ ಮಾಡ್ತೀವಿ, ಇದು ಯಾಕೆ ಆಚರಣೆಯಲ್ಲಿ ಬಂತು, ಇದು ಅದೇ ಥರನಾಗಿ ಮುಂದುವರಿತಾ ಇದೆ. ಅಷ್ಟೇ ಗೊತ್ತು ನಿಮಗೆ. ಹೌದಿಲ್ಲ, ಎಲ್ಲರೂ ನಾಗರ ಪಂಚಮಿ ಮಾಡ್ತಾರೆ, ನಾವು ಮಾಡ್ತೀವಿ, ಅಷ್ಟೇ ಗೊತ್ತು. ಆದರೆ ಅದ್ರ ಹಿನ್ನೆಲೆ ಏನಂತ ನಿಮ್ಗೆ ಯಾರಿಗೂ ಗೊತ್ತಿಲ್ಲ. ಆದರೆ ಅದ್ರ ಹಿನ್ನೆಲೆ ಏನದಂತ ಇವತ್ತು ನಾನು ನಿಮಗೆಲ್ಲ ಹೇಳ್ತೀನಿ. ಈ ನಾಗರ ಪಂಚಮಿ ಅಂತಂದರೆ ಅಣ್ಣ ತಂಗಿ, ಸ್ಪೆಷಲಿಯಾಗಿ ಅಣ್ಣ ತಂಗಿ ಮಾಡ್ತಕ್ಕಂಥ ಹಬ್ಬ ಅಂತ ಹೇಳ್ಬೋದು ನಾವು. ನಾಗರ ಹಾವನ್ನು ನಾವು ಎಲ್ಲಿ ಜಾಸ್ತಿ ಪೂಜಿಸಲ್ಲ, ಆದರೆ ಇಂಡಿಯಾದಲ್ಲಿ ಮಾತ್ರ ನಾವು ನಾಗರ ಹಾವನ್ನು ಪೂಜಿಸ್ತೀವಿ, ಬೇರೆ ಕಡೆ ಎಲ್ಲೂ ಪೂಜಿಸೋದಿಲ್ಲ. ಅದನ್ನ ಅಂದರೆ ಎಲ್ಲ ಅನಿವರ್ಸಲ್ಲೂ ನಾವು ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಪೂಜೆ ಮಾಡ್ತಾನೆ ಇರ್ತೀವಿ, ಆದರೆ ಬೇರೆ ಕಡೆ ಈ ಥರ ಎಲ್ಲ ಮಾಡೋಂಗಿಲ್ಲ. ಆದರೆ ಒಂದು ಇದ್ರ ಹಿಂದೆ ಸ್ಟೋರಿ ಇದೆ. ಏನು ಸ್ಟೋರಿ ಅಪ್ಪ ಅಂತಂದರೆ, ಇಲ್ಲಿ ನಾಗರ ಒಂದು ಹಳ್ಳಿಯಲ್ಲಿ ಒಂದು ಕುಟುಂಬ ಇರುತ್ತೆ. ಆ ಕುಟುಂಬದಲ್ಲಿ 5 ಜನ ಗಂಡಸರು ಇರ್ತಾರೆ, ಒಬ್ಬಳು ತಂಗಿ ಇರ್ತಾಳೆ. ಆ ತಂಗಿ ಮತ್ತೆ ಅಣ್ಣಂದ್ರ ಹಬ್ಬ ಇದು. ಆ ಅಣ್ಣಂದ್ರೆಲ್ಲ ಏನ್ ಮಾಡ್ತಿರ್ತಾರೆ, ಅವರು ರೈತರಾಗಿರ್ತಾರೆ. ಆ ರೈತರು ಒಂದಿನ ಹೊಲದಲ್ಲಿ ಕೆಲಸ ಮಾಡ್ಬೇಕಂತೇಳಿ ಹೋಗಿರ್ತಾರೆ. ಹೊಲದಲ್ಲಿ ಒಂದು ನೇಗಿಲು ಮಾಡ್ತಾ ಇರ್ತಾರೆ. ಅವ್ರು ನೇಗಿಲನ್ನ ಮಾಡ್ತಾ ಇರ್ಬೇಕಾದ್ರೆ ಒಂದು ಹುಟ್ಟು ಇರ್ತದೆ ಆ ಹೊಲದಲ್ಲಿ. ಆ ಹುಟ್ಟನ್ನು ಯಾರು ನೋಡ್ತಾನೆ, ಆ ಹುಟ್ಟಿನ ಮೇಲೆ ಅದನ್ನ ಹೊಡೆದ್ಬಿಡ್ತಾರೆ. ಅದು ಬಂಡಿನ ಹೊಡೆದಾಗ ಆ ಹುಟ್ಟು ಏನಾಗುತ್ತೆ, ಅಲ್ಲಿದ್ದು ಹುಟ್ಟೆಲ್ಲ ಹೊಡೆದು ಅಲ್ಲಿರ್ತಕ್ಕಂಥ ಹಾವುಗಳನ್ನೆಲ್ಲ ಸಾಯ್ತವೆ. ಆದ್ರೆ ಒಂದು ಹಾವು ಮಾತ್ರ ಅಲ್ಲಿ ಉಳಿಯುತ್ತೆ. ಆ ಹಾವು ಏನ್ ಮಾಡ್ತದೆ, ಎಲ್ಲ 5 ಮಂದಿ ಇದ್ದಾರೆ ಗಂಡಮಕ್ಕಳು. ಆ 5 ಜನ ಗಂಡಮಕ್ಕಳಲ್ಲಿ ಸಾಯಿಸುತ್ತೆ. ಅದು ಕಟ್ಟು ಸಾಯಿಸುತ್ತೆ. ಯಾಕಂದ್ರೆ ಆ ಮರಿಗಳೆಲ್ಲ ಸತ್ತಿರ್ತಾರೆ. ಅದಕ್ಕೋಸ್ಕರ ಕೋಪ ಬಂದು ಅದೆಲ್ಲರನ್ನ ಕಟ್ಟಿಸಿ ಅದೇ ಅವರನ್ನ ಸತ್ತೋಗ್ತಾರೆ. ಸತ್ತೋದ ನಂತರ ಅವ್ರು ಏನಾಗ್ತದೆ, ಅವ್ರ ತಂಗಿಗಿದ್ದು ಮತ್ತೆ ಸುದ್ದಿ ಗೊತ್ತಾಗುತ್ತೆ. ಗೊತ್ತಾದಾಗ ಅವ್ರ ತಂಗಿ ಅಲ್ಲಿ ಬರ್ತಾರೆ. ಆ ಹಾವು ಬಂದು ಅವ್ರು ಏನಂತ ಪ್ರಾರ್ಥನೆ ಮಾಡ್ತಾರೆ, ಹಾವಿಗೆ ಮತ್ತೆ ದೇವರಿಗೆ ನಮಗೆ ತವರ ಮನೆ ಇಲ್ಲ ಅನ್ನೋದಾಗುತ್ತೆ. ನಮ್ಗೆ ಅವ್ರಿಗೆ ಕಳಿಸಿ ಅದೊಂದು ನಾವು ಬೇಕೇ ಬೇಕು. ಅದಕ್ಕೋಸ್ಕರ ಏನಾದ್ರು ಒಂದು ಜೀವ ಬೇಕಾದ್ರೆ ತಗೊಳ್ಳಿ, ಆದರೆ ಆ ಅಣ್ಣನ ಜೀವ ಮಾತ್ರ ಉಳಿಸಂತೇಳಿ ಆ ದೇವರಿಗೆ ಪ್ರಾರ್ಥನೆ ಮಾಡಿದಾಗ ಆ ದೇವರಲ್ಲಿ ಪರಮಾತ್ಮ ಮತ್ತು ಪಾರ್ವತಿಯಲ್ಲಿ ಪ್ರತ್ಯಕ್ಷರಾಗ್ತಾರೆ. ಆ ಪ್ರತ್ಯಕ್ಷ ಆದ ನಂತರ ಅವ್ರಿಗೆ ದೇವರ ಏನ್ ಬೇಕು ಮಾಡ್ತೀವಿ ಅಂತ ಕೇಳಿದಾಗ ನನ್ನ ಜೀವ ಬೇಕಾದ್ರೂ ತಗೊಳ್ಳಿ, ಆದರೆ ನನ್ನ ಅಣ್ಣನ ಜೀವ ಮಾತ್ರ ಉಳಿಸ್ಬೇಕಾದ್ರೆ ಅಂತ ಹೇಳೋದು ಹೋಗಿ ಕೇಳ್ಕೊಳ್ತಾರೆ. ಕೇಳ್ಕೊಂಡಾಗ ದೇವರು ಏನ್ ಮಾಡ್ತಾರೆ, ಅವ್ರ 5 ಜನ ತಿಳ್ಕೊಂಡ್ರಲ್ಲ ಅವ್ರಿಗೆ ಜೀವದಾನ ಮಾಡ್ತಾರೆ. ಯಾರು ದೇವರನ್ನೇ ಪರಮಾತ್ಮಲ್ಲಿ ಜೀವದಾನ ಮಾಡ್ತಾರೆ. ಜೀವದಾನ ಮಾಡಿಸ್ಕೋಸ್ಕರ 5 ಜನಕ್ಕೂ ಪರಿಸರಿಯಲ್ಲಿ ಆಗ್ತಾರೆ. ಪರಿಸರಿ ಅಂದರೆ ಹೋಗ್ಬಿಡ್ತೀನಿ, ನಾನು ಬರಲ್ಲ ರೀ.